ಬೆಂಗಳೂರು. ಕನ್ನಡದ ಹಿರಿಯ ಹೋರಾಟಗಾರ ಸಮೀವುಲ್ಲಾ ಖಾನ್ ಜನ್ಮದಿನ ಸಂಭ್ರಮ. ಬೆಂಗಳೂರು ನಗರದಲ್ಲಿ ಕನ್ನಡದ ಹಿರಿಯ ಹೋರಾಟಗಾರ ಸಮೀವುಲ್ಲಾ ಖಾನ್ ಅವರ ಜನ್ಮದಿನವನ್ನು ಇಂದು ಆತ್ಮೀಯವಾಗಿ ಹಾಗೂ ಸಂಭ್ರಮದಿಂದ ಆಚರಿಸಲಾಯಿತು. ಆತ್ಮೀಯ ಸ್ನೇಹಿತ ಎಡ್ವರ್ಡ್ ಹಾಗೂ ಕಾಫಿ ಕಟ್ಟೆಯ ಸ್ನೇಹಿತರ ಬಳಗದ ವತಿಯಿಂದ ಆಯೋಜಿಸಲಾದ ಈ ಕಾರ್ಯಕ್ರಮದಲ್ಲಿ ಸಮೀವುಲ್ಲಾ ಖಾನ್ ಅವರಿಗೆ ಜನ್ಮದಿನದ ಶುಭಾಶಯಗಳನ್ನು ಸಲ್ಲಿಸಿ ಕೇಕ್ ಕತ್ತರಿಸುವ ಮೂಲಕ ಸಂಭ್ರಮಿಸಲಾಯಿತು. ಕಾರ್ಯಕ್ರಮದಲ್ಲಿ ಮಾಜಿ ಬಿಬಿಎಂಪಿ ಸದಸ್ಯ ವೇಲು ನಾಯಕ್, ಪಾಲಿಕೆಯ ಮಾಜಿ ಸದಸ್ಯ ಎನ್ ಜೈಪಾಲ್, ಕಾಂಗ್ರೆಸ್ ಮುಖಂಡ ಎಂ ವೆಂಕಟೇಶ್ಮೂರ್ತಿ, ಯುಧಿಷ್ಠರಾಮ್, ರೈಲ್ವೆ ಕಾರ್ಮಿಕ ಮುಖಂಡ ಶ್ರೀನಿವಾಸ್, ಕನ್ನಡ ಸಾಹಿತ್ಯ ಪರಿಷತ್ತಿನ ಬೆಂಗಳೂರು ಜಿಲ್ಲಾಧ್ಯಕ್ಷ ಎಂ ಪ್ರಕಾಶ್ ಮೂರ್ತಿ, ಕನ್ನಡದ ಹಿರಿಯ ಹೋರಾಟಗಾರ ಶಾದೆ ಪಾಶುನಾಥ್, ಕಿರಣ್ ಕುಮಾರ್, ರಾಮಕೃಷ್ಣ ರಾಜು, ಚನ್ನಕೇಶವಮೂರ್ತಿ, ಸೋಮಶೇಖರ್ ಸೇರಿದಂತೆ ಅನೇಕ ಗಣ್ಯರು ಉಪಸ್ಥಿತರಿದ್ದರು. ಈ ಸಂದರ್ಭದಲ್ಲಿ ಮಾತನಾಡಿದ ಗಣ್ಯರು, ಸಮೀವುಲ್ಲಾ ಖಾನ್ ಅವರು ಕನ್ನಡ ಭಾಷೆ, ನೆಲ, ಜಲ ಹಾಗೂ ಕನ್ನಡಿಗರ ಹಕ್ಕುಗಳ ಪರ ನಡೆಸುತ್ತಿರುವ ಹೋರಾಟ ಮತ್ತು ಸಮಾಜಮುಖಿ ಸೇವೆಯನ್ನು ಶ್ಲಾಘಿಸಿ ಅವರ ಸೇವಾ ಮನೋಭಾವ ಇನ್ನಷ್ಟು ವಿಸ್ತರಿಸಲಿ ಎಂದು ಹಾರೈಸಿದರು. ಅವರ ಜನ್ಮದಿನದ ಅಂಗವಾಗಿ ಶುಭಾಶಯಗಳನ್ನು ಕೋರಿ ಉತ್ತಮ ಆರೋಗ್ಯ, ದೀರ್ಘಾಯುಷ್ಯ ಹಾಗೂ ಮತ್ತಷ್ಟು ಸಮಾಜ ಸೇವೆಗೆ ದೇವರು ಶಕ್ತಿ ನೀಡಲಿ ಎಂದು ಆಶಿಸಲಿದ್ದರು. ಸ್ನೇಹ, ಸೌಹಾರ್ದತೆ ಮತ್ತು ಕನ್ನಡದ ಬಗ್ಗೆ ಇರುವ ಬದ್ಧತೆಯ ಸಂಕೇತವಾಗಿ ನಡೆದ ಈ ಜನ್ಮದಿನದ ಕಾರ್ಯಕ್ರಮವು ಆತ್ಮೀಯ ವಾತಾವರಣದಲ್ಲಿ ಯಶಸ್ವಿಯಾಗಿ ನೆರವೇರಿತು. ಈಗ ಎಲ್ಲರೂ ಅಣ್ಣವ್ರ ಹಾಡು ಹೇಳಿ. ನಗುತ್ತಾ ನಗುತ್ತಾ ಬಾಳು 100 ವರ್ಷ, ಹೀಗೆ ಇರಲಿ ಇರಲಿ ಹರ್ಷ ಹರ್ಷ, ಶುಭ ದಿನಕ್ಕೆ ಸಂತೋಷವೇ ಉಡುಗೊರೆಯೋ, ಉಲ್ಲಾಸದ ಉಡುಗೊರೆಯೋ, ನಗುತ್ತಾ ನಗುತ್ತಾ ಬಾಳು ನೀನು 100 ವರ್ಷ. ಜೈ ಸಮೀವುಲ್ಲಾ ಜನ್ಮದಿನ ಶುಭಾಶಯ ನಮ್ಮ ಶುಭಾಶಯ, ಶುಭಾಶಯ ನಮ್ಮ ಶುಭಾಶಯ. ಈ ದಿನ ಜನ್ಮದಿನ, ಈ ದಿನ ಜನ್ಮದಿನ. ಕಾಫಿ ಕಟ್ಟೆ ಗೆಳೆಯರ ಬಳಗದಿಂದ ಸಮೀವುಲ್ಲಾ ಖಾನ್ ಸರ್ಗೆ ಹುಟ್ಟುಹಬ್ಬದ ಶುಭಾಶಯಗಳು. ಹುಟ್ಟುಹಬ್ಬದ ಶುಭಾಶಯಗಳು. ಹೌದೆಲ್ಲ ಆಯ್ತಾ? ಇಲ್ಲ ನಾವು ನೀವು ಓಕೆ. ಒಂದು ನಿಮಿಷ ಹಂಗೆ ರೀ, ಸ್ವಲ್ಪ ಈ ಕಡೆ ಬಾಬಾ. ಓಕೆ ನೋಡಿ, ನೀವು ನಮ್ಮೆಲ್ಲರಿಗೂ ಆತ್ಮೀಯ ಗೆಳೆಯರಾಗಿರುವಂತಹ ನಮ್ಮ ಸಮೀವುಲ್ಲಾ ಖಾನ್ ಅವರ ಹುಟ್ಟುಹಬ್ಬ. ಇವತ್ತು ಇಲ್ಲಿ ಸೇರಿರುವಂತಹ ಆತ್ಮೀಯರು ಗೆಳೆಯರು ಏನಿದ್ದಾರೆ, ಇವತ್ತು ಒಂದು ರೀತಿಯಲ್ಲಿ ಇದು ನಮ್ಮ ರಾಷ್ಟ್ರಕವಿ ಕುವೆಂಪು ಅವರು ಹೇಳಿರುವಂತಹ ರೀತಿಯಲ್ಲಿ
ಇವತ್ತು ಸರ್ವ ಜನಾಂಗದ ಶಾಂತಿಯ ತೋಟನೇ ಇಲ್ಲಿ ಸೇರ್ಕೊಂಡಿದೆ. ಎಲ್ಲ ರಾಜಕೀಯ ಪಕ್ಷದವರು ಸಹ ಪಕ್ಷಭೇದ ಮರೆತು ಸಮೀವುಲ್ಲಾ ಅವರ ಸ್ನೇಹಕ್ಕೋಸ್ಕರ ಇಲ್ಲಿ ಬಂದಿದ್ದಾರೆ. ಸಮೀವುಲ್ಲಾ ಅವರ ಏನು ಕನ್ನಡ ಪ್ರೇಮ, ಅವರ ಕನ್ನಡ ಪರ ಹೋರಾಟ ಯಾವತ್ತೂ ಬಹಳ ನೆನಪಿನಲ್ಲಿ ಉಳಿಯುವಂಥ ಹೋರಾಟವನ್ನು ಮಾಡಿದ್ದಾರೆ. ಅದೇ ರೀತಿಯಲ್ಲಿ ಅವರು ನಮ್ಮ ಮುಸಲ್ಮಾನ ಬಾಂಧವರಿಗೋಸ್ಕರ ಮಹಮ್ಮದೀಯರ ಕನ್ನಡ ವೇದಿಕೆಯನ್ನ ಸ್ಥಾಪನೆ ಮಾಡಿ ಮಹಮ್ಮದೀಯರನ್ನ ಕನ್ನಡದ ಪರ ಹೋರಾಟಕ್ಕೆ ಕರ್ಕೊಂಬರುವಂತ ಕೆಲಸವನ್ನ ಮಾಡಿದ್ದಾರೆ. ಅವರ ಅಣ್ಣ ರೆಹಮಾನ್ ಖಾನ್ ಅವರ ದಾರಿಯಲ್ಲಿ ಅವರು ಮುನ್ನುಗ್ಗಿ ಸಾಗ್ತಾ ಇದ್ದಾರೆ. ಅದರ ಜೊತೆಗೆ ಮತ್ತಿಕೆರೆಯ ಮಸ್ಜಿದಿಯಂತಹ ಏನು ಆಡಳಿತ ಮಂಡಳಿಯ ಅಧ್ಯಕ್ಷರಾಗಿ ಅದ್ಭುತವಾದಂತಹ ಒಂದು ಕೆಲಸವನ್ನ ಮಾಡಿದ್ದಾರೆ. ನೀವು ಯಾವುದೇ ಮಸೀದಿನಲ್ಲೂ ನಾನು ಇದುವರೆಗೆ ನೋಡಿಲ್ಲ. ಕನ್ನಡದಲ್ಲಿ ಆ ಕುರಾನ್ನಲ್ಲಿರುವಂತಹ ಒಳ್ಳೊಳ್ಳೆಯ ಉಕ್ತಿಗಳನ್ನ ಕನ್ನಡಕ್ಕೆ ಅನುವಾದ ಮಾಡಿ ಅಲ್ಲಿ ಹಾಕ್ಸಿದ್ದಾರೆ. ಅಂತಹ ಒಳ್ಳೆಯ ಕೆಲಸವನ್ನ ಮಾಡಿ ಕುರಾನ್ನಲ್ಲಿ ಏನು ಒಳ್ಳೆಯ ಅಂಶಗಳಿದಾವೆ, ನಮ್ಮ ಭಗವದ್ಗೀತೆಯಲ್ಲಿ ಏನಿದೆ, ನಮ್ಮ ಬೇರೆ ಬೇರೆ ಧರ್ಮಗಳಲ್ಲಿ ಏನಿದಾವೆ ಅದೇ ವಿಷಯವನ್ನ ನಮ್ಮ ಕುರಾನ್ನಲ್ಲೂ ಹೇಳಿದ್ದಾರೆ ಎನ್ನುವಂತಹ ವಿಚಾರವನ್ನ ಅವರು ಪ್ರಸ್ತಾಪ ಮಾಡಿ ಒಂದು ಸಮನ್ವಯದ ಕೊಂಡಿಯಾಗಿ ನಮ್ಮ ಸಮೀವುಲ್ಲಾ ಖಾನ್ ಅವರು ಇವತ್ತಿದ್ದಾರೆ. ಇವತ್ತು ಎಲ್ಲ ಆತ್ಮೀಯ ಸ್ನೇಹಿತರು, ಬಹಳ ಮುಖ್ಯವಾಗಿ ನಮ್ಮ ಎಡ್ವರ್ಡ್ ಅವರು ಇದಕ್ಕೆ ವಿಶೇಷ ಆಸಕ್ತಿ ವಹಿಸಿ ನಮ್ಮೆಲ್ಲರನ್ನ ಇಲ್ಲಿ ಸೇರಿಸಿದ್ದಾರೆ. ಆ ಕಾರಣಕ್ಕಾಗಿ ನಾನು ಎಡ್ವರ್ಡ್ ಅವ್ರಿಗೆ ಮತ್ತೆ ಇಲ್ಲಿ ಸೇರಿರುವಂತಹ ಎಲ್ಲ ಗೆಳೆಯರಿಗೆ ನಾನು ಸಮೀವುಲ್ಲಾ ಖಾನ್ ಅವ್ರಿಗೆ ಇನ್ನಷ್ಟು ಹೆಚ್ಚಿನ ಕನ್ನಡದ ಕೆಲಸ, ಸಮಾಜ ಸೇವೆ ಮಾಡುವಂತ ಶಕ್ತಿಯನ್ನು ಆ ದೇವರು ಕೊಡ್ಲಿ, 100 ಕಾಲ ಬಾಳ್ಲಿ, ಮುಂದಿನ ಅವರ ಭವಿಷ್ಯದ ಜೀವನ ಸಾಮಾಜಿಕ ಆಗ್ಬೋದು, ರಾಜಕೀಯ ಆಗ್ಬೋದು, ಎಲ್ಲ ವಲಯದಲ್ಲಿ ಅವರಿಗೆ ಉನ್ನತಿ ಸಿಗ್ಲಿ ಅಂತೇಳಿ ನಾನು ಶುಭವನ್ನು ಹಾರೈಸ್ತಾ ಇದ್ದೀನಿ. ಜೈ ಕರ್ನಾಟಕ. ಎಲ್ರಿಗೂ ನಮಸ್ಕಾರ. ನಮ್ಮೆಲ್ಲರ ಆತ್ಮೀಯರು, ಹಿತೈಷಿಗಳು ಆಗಿರ್ತಕ್ಕಂಥ ಸಮೀವುಲ್ಲಾ ಖಾನರವರ ಜನ್ಮದಿನ ಇವತ್ತು. ಜೊತೆಗೆ ಇನ್ನೊಂದು ನಾವು ಹೇಳೋದಾದ್ರೆ ಅವರ ವೃತ್ತಿ ಬದುಕಿನ ಕೊನೆಯ ದಿನಗಳು. ಈ ತಿಂಗಳ ಕೊನೆಯಲ್ಲಿ ಅವರು ವೃತ್ತಿ ಬದುಕಿನಿಂದ ನಿವೃತ್ತಿ ಆಗ್ತಾ ಇದ್ದಾರೆ. ಆದರೆ ವೃತ್ತಿ ಬದುಕಿನ ಜೊತೆಗೆ ಅವರು ರೂಢಿಸಿಕೊಂಡು ಬಂದಿರತಕ್ಕಂಥ ಕನ್ನಡ ಪರ ಮತ್ತು ಜನಪರ ಈ ಎರಡೂ ವಿಚಾರಗಳಲ್ಲಿ, ಈ ಎರಡೂ ಚಟುವಟಿಕೆಗಳಲ್ಲಿ ಅವರ ವೃತ್ತಿಯನ್ನ ಎಷ್ಟು ಅರ್ಧ ಭಾಗವಾಗಿಸಿಕೊಂಡಿದ್ರೆ ಇನ್ನು ಅರ್ಧ ಭಾಗವನ್ನ ಜನಪರ ಮತ್ತು ಕನ್ನಡ ಪರ ಚಟುವಟಿಕೆಗಳಿಗೆ ಬದುಕನ್ನ ಇರ್ತಕ್ಕಂಥವ್ರು. ಸಮೀವುಲ್ಲಾ ಖಾನ್ ರವರ ಬಹುಶಃ 60ನೇ ಜನ್ಮದಿನ ಇದು. ನಿವೃತ್ತಿ ಆಗ್ತಾ ಇರ್ತಕ್ಕಂಥ ಸಂದರ್ಭ. ನಾವಾದ್ರೂ ಕೇಳ್ಕೊಳ್ಳೋದೇನೆಂದ್ರೆ, ಒಬ್ಬ ಮನುಷ್ಯ ಜೀವಿತಾವಧಿಯಲ್ಲಿ ಏನು ಸಾಧನೆ ಮಾಡಿದ್ರು ಅನ್ನೋದಕ್ಕಿಂತ ಹೆಚ್ಚಿನದಾಗಿ ಹೇಗೆ ಬದುಕಿದ್ರು, ಜೊತೆಗೆ ಅವರ ವೈಯಕ್ತಿಕ ಬದುಕು ಎಷ್ಟು ಹಸನಾಗಿದೆ ಅನ್ನೋದು ಬಹಳ ಮುಖ್ಯ ಆಗ್ತದೆ. ಚಳವಳಿಗಳಲ್ಲಿ ಮತ್ತೆ ಚಟುವಟಿಕೆಗಳಲ್ಲಿ ತೊಡಗಿಸ್ಕೊಂಡಿರ್ತಕ್ಕಂಥವ್ರು ವೈಯಕ್ತಿಕ ಬದುಕನ್ನ ಮರೆತು, ಕೌಟುಂಬಿಕ ಬದುಕನ್ನ ಮರೆತು ಸಮಾಜಕ್ಕೆ ತಮ್ಮ ಕೊಡುಗೆಗಳನ್ನ ಕೊಡ್ತಾ ಇರ್ತಾರೆ. ಆ ಪಟ್ಟಿಯಲ್ಲಿ ಸಮೀವುಲ್ಲಾ ಖಾನ್ ರವರ ಹೆಸರು ಅವರ ಸಹೋದರನ ಹಾಗೆ, ರೆಹಮಾನ್ ಖಾನ್ ರವರ ಹಾಗೇನೆ ಅವರ ಹೆಸರು ಕೂಡ ಚಿರಸ್ಥಾಯಿಯಾಗಿ ಉಳಿಯುತ್ತೆ. ಆ ಹಿನ್ನೆಲೆ ಒಳಗಡೆ ನಾನಾದ್ರೂ ಕೇಳ್ಕೊಳ್ಳೋದೇನೆಂದ್ರೆ, ಅವರ ಕನ್ನಡ ಪರವಾದಂಥ ನಿಲುವುಗಳು, ಚಿಂತನೆಗಳು ಮತ್ತೆ ಹೋರಾಟಗಳು ಸುದೀರ್ಘವಾಗಿ ಮುಂದುವರಿಯಲಿ. ಆ ಸುದೀರ್ಘ ಅವಧಿಯವರೆಗೆ ಅವರ ಆಯಸ್ಸು ಮತ್ತೆ ಆರೋಗ್ಯ ಸಂವರ್ಧನೆ ಆಗಲಿ ಅಂತೇಳಿ ನಾನಾದ್ರೂ ಪ್ರಾರ್ಥಿಸ್ತೇನೆ. ಅಲ್ಲದೆ ಅವರ ಒಂದು ವೃತ್ತಿ ಬದುಕು 515 ಭೂಸೇನಾ ಕಾರ್ಯಾಗಾರ ಇರ್ಬೋದು, ಹಾಗೇನೆ ಅವರ ಸಮುದಾಯದ ಏನು ಮಸೀದಿಯಲ್ಲಿ ಈಗಾಗಲೇ ಹಿರಿಯರಾದಂಥ ಪಾರ್ಶ್ವನಾಥ್ ಅವರು ಹೇಳಿದ ಹಾಗೆ ಒಬ್ಬ ಭಾಷಾ ಅಲ್ಪಸಂಖ್ಯಾತರಾಗಿ, ಒಬ್ಬ ಸಮುದಾಯದ ಅಲ್ಪಸಂಖ್ಯಾತರಾಗಿ, ಬಹುಸಂಖ್ಯಾತರಿಗೂ ನಾಚಿಕೆ ಆಗುವ ಹಾಗೆ ತನ್ನ ಹುಟ್ಟಿದ ನೆಲದ ಋಣವನ್ನ ತೀರಿಸುವುದು ಹೇಗೆ, ಇಡೀ ಸಮಾಜವನ್ನ ಬೆಸುಗೆ ಮಾಡಿಕೊಂಡ ಹಾಗೆ, ಕೂಡಿಸಿಕೊಂಡ ಹಾಗೆ ಸಮಾಜವನ್ನ ಮುನ್ನಡೆಸುವ ನಿಟ್ಟಿನಲ್ಲಿ ನಾನು ವೈಯಕ್ತಿಕ ಬದುಕನ್ನ ಹೇಗೆ ನಾನು ಮನಗಾಣಬೇಕು ಅನ್ನೋದನ್ನ ಅವರು ಕಂಡುಕೊಂಡಿರ್ತಕ್ಕಂಥವ್ರು. ಅದನ್ನ ಅವರು ದೇವರ ಪ್ರಾರ್ಥನೆ ಸಲ್ಲಿಸುವ ಮಸೀದಿಯಲ್ಲಾಗಿರ್ಲಿ, ವೃತ್ತಿ ಬದುಕನ್ನು ನಡೆಸುವ 515 ಭೂಸೇನಾ ಕಾರ್ಯಾಗಾರದಲ್ಲಾಗಿರ್ಲಿ, ನಿಮ್ಮ ನಡುವೆ ಬೆರೆತಾಗ ಸಮಾಜದಲ್ಲಾಗ್ಲಿ, ಎಲ್ಲ ಕಡೆಯೂ ಕೂಡ ಅವರ ಕನ್ನಡತನದ ಛಾಪನ್ನು ಮೂಡಿಸಿದ್ದಾರೆ. ಹಾಗಾಗಿ ಅವರಿಗೆ ನಿಮ್ಮೆಲ್ಲರ ಪರವಾಗಿ ನಾನು ಅತ್ಯಂತ ತುಂಬ ಹೃದಯದಿಂದ ಆ ಒಂದು ಅಗೋಚರ ಶಕ್ತಿ ಆ ದೇವರಲ್ಲಿ ನಾನು ಕೇಳ್ಕೊಳ್ಳೋದಿಷ್ಟೇ, ಅವರ ಆಯಸ್ಸಿನ ಜೊತೆಗೆ ಆರೋಗ್ಯ ಸುದೀರ್ಘ ಅವಧಿಗೆ ಸುಸ್ಥಿತಿಯಲ್ಲಿರಲಿ, ಸಂವರ್ಧನೆ ಆಗಲಿ ಅಂತೇಳಿ ಪ್ರಾರ್ಥಿಸ್ತೇನೆ. ಮತ್ತೊಮ್ಮೆ ಅವರಿಗೆ ಹುಟ್ಟುಹಬ್ಬದ ಶುಭಾಶಯಗಳು. ನಿಮ್ಮೊಂದಿಗೆ ನಾವೆಲ್ಲರೂ ಸದಾ ಇರ್ತೇವೆ, ನೀವು ಕೂಡ ನಮ್ಮೆಲ್ಲರೊಟ್ಟಿಗೆ ಸದಾ ಇರಬೇಕು ಅಂತ ಹೇಳಿ ಕೇಳ್ಕೊಳ್ತೇನೆ. ನಮಸ್ಕಾರ.
ಸೆಮಿಯುಲ್ಲ ನಮಗೆಲ್ಲರೂ ಆತ್ಮೀಯ ಸ್ನೇಹಿತರು. ಈ ಭಾಗದ ನಮ್ಮ ನಾಯಕರು, ಕನ್ನಡ ಹೋರಾಟಗಾರರು, ಎಲ್ಲ ಸ್ನೇಹಮಯಿ. ಯಾರಿಗೇ ಕಷ್ಟ ಅಂದ್ರು ಹಗಲು ರಾತ್ರಿ ನೋಡದೆ ಓಡ್ ಬರುವಂತ ವ್ಯಕ್ತಿ. ಆದ್ರಿಂದ ಸೆಮಿಯುಲ್ಲ ಅಂದ್ರೆ ನಮ್ಗೆಲ್ಲ ಬಹಳ ಇಷ್ಟದಿಂದ ಎಲ್ಲಾ ಸ್ನೇಹಿತರು ಸೇರ್ಕೊಂಡು ಎಲ್ಲ ಸಂಘ ಸಂಸ್ಥೆಗಳು ಜಾತ್ಯತೀತವಾಗಿ ಮತ್ತು ಪಕ್ಷಾತೀತವಾಗಿ ಸೇರಿ ಸೆಮಿಯುಲ್ಲ ಅವರಿಗೆ ಹುಟ್ಟುಹಬ್ಬದ ಶುಭಾಶಯಗಳು ಹೇಳ್ತಾ ಇದ್ದೇವೆ. ಅವ್ರಿಗೆ ಮತ್ತು ಅವ್ರ ಕುಟುಂಬಕ್ಕೆ ಇನ್ನೂ 100 ವರ್ಷಗಳ ಕಾಲ ಒಳ್ಳೆ ಆರೋಗ್ಯ, ಐಶ್ವರ್ಯ ಎಲ್ಲ ಕೊಟ್ಟು ಮತ್ತೆ ಕನ್ನಡ ಪರವಾಗಿ ಹೋರಾಟ ಮಾಡುವಂತ ಶಕ್ತಿ ಕೊಡ್ಲಿ ಅಂತ ಹೇಳಿ ಆ ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ತೀವಿ. ಈ ದಿನ ವಿಶೇಷವಾದ ದಿನ. ನಮ್ಮ ಆತ್ಮೀಯರು, ನಮ್ ಕಷ್ಟ ಅಂದ್ರೆ ಓಡ್ ಬರೋ ಅಂತವ್ರು ಸಮಿವುಲ್ಲಾ ಖಾನ್ ಅಂತ ಹೇಳ್ಬಿಟ್ಟು, ಅವರು ಹೆಸರಾಗೆ ಧರ್ಮ ಹಾಗೆ ಏನಿಲ್ಲ, ಎಲ್ಲರೂ ನಮ್ಮವರನ್ನ ಒಂದು ಒಳ್ಳೆ ಒಡನಾಟ ಇಟ್ಕೊಂಡಿರೋ ಒಳ್ಳೆ ಮನ್ಸಿರೋ ವ್ಯಕ್ತಿ. ಸೊ ಇವತ್ತು ಅವ್ರ ಬರ್ತಡೇ ಜನ್ಮದಿನ ಆಗಿದ್ರಿಂದ ಕೆಲಸ ಕಾರ್ಯ ಎಲ್ಲ ಬಿಟ್ಟು ಇವತ್ತು ಸುಮಾರು ಜನ ಎಲ್ಲ ಫ್ರೆಂಡ್ಸು ಇಲ್ಲಿ ಬಂದು ಸೇರಿದೀವಿ. ಸೊ ಎಲ್ಲರಿಗೂ ಒಂದು ಒಳ್ಳೆ ಔತಣ ಕೂಟ ಕೊಟ್ಟಿದ್ದಾರೆ. ಅವರು ಒಂದು ಒಳ್ಳೆತನಕ್ಕೆ ದೇವರು ಅವ್ರಿಗೆ ಆಯುಸ್ಸು, ಆರೋಗ್ಯ, ಐಶ್ವರ್ಯ ಕೊಟ್ಟು ಕಾಪಾಡ್ಲಿ. ಆಮೇಲೆ ಅವ್ರ ಮುಂದಿನ ಜೀವನ ಒಂದು ರಾಜಕೀಯವಾಗಿ ಬರ್ಲಿ ಅಂತ ನಮ್ದು ಒಂದು ಆಸೆ ಇದೆ. ಸೊ ಅವ್ರು ಬಂದು ಅದರಲ್ಲಿ ಯಶಸ್ಸಾಗ್ಲಿ ಅಂತ ದೇವರಲ್ಲಿ ಕೇಳ್ಕೊತೀನಿ. ಧನ್ಯವಾದಗಳು. ಒಳ್ಳೆ ಸಹೃದಯಿ ಹಾಗೂ ಸಾಮಾಜಿಕ ಕಳಕಳಿ ಅದಕ್ಕಿಂತ ಸೆಂಟ್ರಲ್ ಗವರ್ಮೆಂಟ್ ಅಲ್ಲಿ ಕೆಲಸ ಮಾಡಿ, ಆರ್ಮಿ, ಇಂಡಿಯನ್ ನೇವಿ, ಇಂಡಿಯನ್ ಕೆಲಸ ಮಾಡಿ ಬಂದ್ಮೇಲೆ ಸಹಕಾರ, ಸಹಾಯ ಹಾಗೂ ನಿನ್ನ ಮಾರ್ಗದರ್ಶನ ನಮ್ಮಂತ ಯುವಕರಿಗೆ ಮ್ಯಾನೇಜ್ ಮಾಡಕ್ಕಾಗ್ತಿತ್ತು ನಮ್ಗೆ. ಓಕೆ.